ಜಿಕೆಎಲ್ಕೆ ಚಾನಲ್ಗೆ ಸ್ವಾಗತ. ಒಂದು ಕರ್ನಾಟಕ ಬಾವುಟದಲ್ಲಿ ಎಷ್ಟು ಬಣ್ಣಗಳಿವೆ? ಆಪ್ಷನ್ ಎ 3 ಬಣ್ಣ, ಆಪ್ಷನ್ ಬಿ 2 ಬಣ್ಣ, ಆಪ್ಷನ್ ಸಿ 1 ಬಣ್ಣ, ಆಪ್ಷನ್ ಡಿ 5 ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ 2 ಬಣ್ಣ. 2. ಕರ್ನಾಟಕ ಬಾವುಟದ ಮೇಲೆ ಯಾವ ಬಣ್ಣ ಇದೆ? ಆಪ್ಷನ್ ಎ ಕೆಂಪು ಬಣ್ಣ, ಆಪ್ಷನ್ ಬಿ ನೀಲಿ ಬಣ್ಣ, ಆಪ್ಷನ್ ಸಿ ಹಳದಿ ಬಣ್ಣ, ಆಪ್ಷನ್ ಡಿ ಬಿಳಿ ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ ಹಳದಿ ಬಣ್ಣ. 3. ಕರ್ನಾಟಕ ಬಾವುಟದ ಕೆಳಗೆ ಯಾವ ಬಣ್ಣ ಇದೆ? ಆಪ್ಷನ್ ಎ ಕೆಂಪು, ಆಪ್ಷನ್ ಬಿ ಹಸಿರು, ಆಪ್ಷನ್ ಸಿ ಹಳದಿ, ಆಪ್ಷನ್ ಡಿ ಕೇಸರಿ. ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪು. 4. ಕರ್ನಾಟಕ ಬಾವುಟದ ಕೆಂಪು ಬಣ್ಣವು ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಹರಸಿನ, ಆಪ್ಷನ್ ಬಿ ಯುದ್ಧದ ಸಂಕೇತ, ಆಪ್ಷನ್ ಸಿ ಕುಂಕುಮದ ಸಂಕೇತ, ಆಪ್ಷನ್ ಡಿ ಶಾಂತಿಯ ಸಂಕೇತ. ಸರಿಯಾದ ಉತ್ತರ ಆಪ್ಷನ್ ಸಿ ಕುಂಕುಮದ ಸಂಕೇತ. 5. ಕರ್ನಾಟಕ ಬಾವುಟದ ಹಳದಿ ಬಣ್ಣವು ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಅಭಿವೃದ್ಧಿಯ ಸಂಕೇತ, ಆಪ್ಷನ್ ಬಿ ಅರಸಿನದ ಸಂಕೇತ, ಆಪ್ಷನ್ ಸಿ ಶಾಂತಿಯ ಸಂಕೇತ, ಆಪ್ಷನ್ ಡಿ ತಂತ್ರಜ್ಞಾನದ ಸಂಕೇತ. ಸರಿಯಾದ ಉತ್ತರ ಆಪ್ಷನ್ ಬಿ ಹರಸಿನದ ಸಂಕೇತ. 6. ಕರ್ನಾಟಕ ಬಾವುಟದ ಕೆಂಪು ಬಣ್ಣವು ಯಾವುದರ ಸಂಕೇತ? ಆಪ್ಷನ್ ಎ ಶಾಂತಿಯ ಸಂಕೇತ, ಆಪ್ಷನ್ ಬಿ ತಂತ್ರಜ್ಞಾನದ ಸಂಕೇತ, ಆಪ್ಷನ್ ಸಿ ಅಭಿವೃದ್ಧಿಯ ಸಂಕೇತ, ಆಪ್ಷನ್ ಡಿ ಆರೋಗ್ಯದ ಸಂಕೇತ. ಸರಿಯಾದ ಉತ್ತರ ಅಭಿವೃದ್ಧಿಯ ಸಂಕೇತ. 7. ಕರ್ನಾಟಕ ಬಾವುಟದ ಹಳದಿ ಬಣ್ಣವು ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಆರೋಗ್ಯಕರ ಸಮಾಜದ ಸಂಕೇತ, ಆಪ್ಷನ್ ಬಿ ಅಭಿವೃದ್ಧಿಯ ಸಂಕೇತ, ಆಪ್ಷನ್ ಸಿ ಶಾಂತಿಯ ಸಂಕೇತ, ಆಪ್ಷನ್ ಡಿ ತಂತ್ರಜ್ಞಾನದ ಸಂಕೇತ.
ಸರಿಯಾದ ಉತ್ತರ ಆಪ್ಷನ್ ಎ ಆರೋಗ್ಯಕರ ಸಮಾಜದ ಸಂಕೇತ. 8. ಕರ್ನಾಟಕ ಬಾವುಟದ ಹಳದಿ ಮತ್ತು ಕೆಂಪು ಬಣ್ಣ ಇವೆರಡು ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಅಭಿವೃದ್ಧಿ ಮತ್ತು ಆರೋಗ್ಯ. ಆಪ್ಷನ್ ಬಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಆಪ್ಷನ್ ಸಿ ಮಂಗಳ ಮತ್ತು ಯೋಗಕ್ಷೇಮ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳ ಮತ್ತು ಯೋಗಕ್ಷೇಮ. 9. ಕರ್ನಾಟಕದ ಬಾವುಟವನ್ನು ಯಾವಾಗ ರಚಿಸಲಾಯಿತು? ಆಪ್ಷನ್ ಎ 1958. ಆಪ್ಷನ್ ಬಿ 1965. ಆಪ್ಷನ್ ಸಿ 1973. ಆಪ್ಷನ್ ಡಿ 1972. ಸರಿಯಾದ ಉತ್ತರ ಆಪ್ಷನ್ ಬಿ 1965. 10. ಕರ್ನಾಟಕದ ಧ್ವಜವನ್ನು ಯಾರು ಪ್ರಾರಂಭಿಸಿದರು? ಆಪ್ಷನ್ ಎ ದೇವರಾಜ ಅರಸು. ಆಪ್ಷನ್ ಬಿ ಶ್ರೀ ಎಂ ರಾಮಮೂರ್ತಿ. ಆಪ್ಷನ್ ಸಿ ದೇವೇಗೌಡ. ಆಪ್ಷನ್ ಡಿ ಎಸ್ ಎಂ ಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀ ಎಂ ರಾಮಮೂರ್ತಿ. 11. ಕರ್ನಾಟಕ ಬಾವುಟವು ಯಾವ ರಾಜಕೀಯ ಪಕ್ಷದ ಬಾವುಟವಾಗಿತ್ತು? ಆಪ್ಷನ್ ಎ JDS. ಆಪ್ಷನ್ ಬಿ ಕನ್ನಡ ಪಕ್ಷ. ಆಪ್ಷನ್ ಸಿ ಕಾಂಗ್ರೆಸ್ ಪಕ್ಷ. ಆಪ್ಷನ್ ಡಿ BJP ಪಕ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ ಕನ್ನಡ ಪಕ್ಷ. 12. ಕರ್ನಾಟಕದ ಹೊಸ ಧ್ವಜವನ್ನು ಯಾವಾಗ ಅನಾವರಣಗೊಳಿಸಲಾಯಿತು? ಆಪ್ಷನ್ ಎ 8 ಮಾರ್ಚ್ 2018. ಆಪ್ಷನ್ ಬಿ 5 ಮೇ 2018. ಆಪ್ಷನ್ ಸಿ 21 ಜೂನ್ 2018. ಆಪ್ಷನ್ ಡಿ ಸೆಪ್ಟೆಂಬರ್ 5, 2018. ಸರಿಯಾದ ಉತ್ತರ ಆಪ್ಷನ್ ಎ 8 ಮಾರ್ಚ್ 2018. 13. ಕರ್ನಾಟಕದ ಹೊಸ ಧ್ವಜವು ಎಷ್ಟು ಬಣ್ಣಗಳನ್ನು ಒಳಗೊಂಡಿದೆ? ಆಪ್ಷನ್ ಎ ಹಳದಿ, ಕೆಂಪು ಮತ್ತು ನೀಲಿ. ಆಪ್ಷನ್ ಬಿ ಕೆಂಪು, ಹಸಿರು ಮತ್ತು ಹಳದಿ. ಆಪ್ಷನ್ ಸಿ ಹಳದಿ, ಬಿಳಿ ಮತ್ತು ಕೆಂಪು. ಆಪ್ಷನ್ ಡಿ ಹಳದಿ, ಕೆಂಪು ಮತ್ತು ಕಪ್ಪು. ಸರಿಯಾದ ಉತ್ತರ ಆಪ್ಷನ್ ಸಿ ಹಳದಿ,
ಬಿಳಿ ಮತ್ತು ಕೆಂಪು. 14 ಕರ್ನಾಟಕ ಏಕೀಕರಣ ಆದ ವರ್ಷ. ಆಪ್ಷನ್ ಎ 1947, ಆಪ್ಷನ್ ಬಿ 1956, ಆಪ್ಷನ್ ಸಿ 1950, ಆಪ್ಷನ್ ಡಿ 1970. ಸರಿಯಾದ ಉತ್ತರ ಆಪ್ಷನ್ ಬಿ 1956. 15 ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ಮುಖ್ಯಮಂತ್ರಿ ಯಾರು? ಆಪ್ಷನ್ ಎ ಡಿ ದೇವರಾಜ್ ಅರಸ್, ಆಪ್ಷನ್ ಬಿ ಕೆ.ಸಿ. ರೆಡ್ಡಿ, ಆಪ್ಷನ್ ಸಿ ಎಸ್ ನಿಜಲಿಂಗಪ್ಪ, ಆಪ್ಷನ್ ಡಿ ಆಲೂರು ವೆಂಕಟರಾಯ. ಸರಿಯಾದ ಉತ್ತರ ಆಪ್ಷನ್ ಎ ಡಿ ದೇವರಾಜ್ ಅರಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.